ಒಬ್ಬ ವ್ಯಕ್ತಿ ಒಂದು ಹಳೆಯ ಮೊಬೈಲ್ ಸೆಟ್ ಅನ್ನು ರೂಪಾಯಿ 2000ಕ್ಕೆ ಕೊಂಡಾದರೆ ರಿಪೇರಿಗಾಗಿ ರೂಪಾಯಿ 500 ಖರ್ಚು ಮಾಡಿದನು. ನಂತರ ಅವನು ರೂಪಾಯಿ 3000ಕ್ಕೆ ಮಾರಿದರೆ ಅವನಿಗಾದ ಶೇಕಡಾ ಲಾಭ ಎಷ್ಟು? ಫಸ್ಟ್ ಕೊಂಡ ಬೆಲೆ ಕೊಟ್ಟಿದ್ದಾರೆ. ಕೊಂಡ ಬೆಲೆ ಬರೋಬ್ಬರಿ 2000 ರೂಪಾಯಿ. ಅದರ ರಿಪೇರಿಗಾಗಿ ಅವ ರೂಪಾಯಿ 5000 ಖರ್ಚು ಮಾಡ್ತಾನಂತ. 2000 + 500 ಬರೋಬ್ಬರಿ 2500 ರೂಪಾಯಿ. ಮತ್ತು ಮಾರಿದ ಬೆಲೆ ಕೊಟ್ಟಿದ್ದಾರೆ. ಮಾರಿದ ಬೆಲೆ ಬರೋಬ್ಬರಿ 3000 ರೂಪಾಯಿ. ಅವನಿಗೆ ಆದ ಶೇಕಡಾ ಲಾಭ ಎಷ್ಟು ಅಂತ ಕೇಳಿದರು. ಮೊದಲು ನಾವು ಲಾಭ ಕಂಡು ಹಿಡಿಬೇಕು. ಲಾಭ ಬರೋಬ್ಬರಿ ಕ್ವಶನ್ ಮಾರ್ಕ್. ಲಾಭ ಬರೋಬ್ಬರಿ ಮಾರಿದ ಬೆಲೆಯನ್ನ ಕೊಂಡ ಬೆಲೆ. ಮಾರಿದ ಬೆಲೆ 3000 ರೂಪಾಯಿ ಪುನಃ 2500 ಬರೋಬ್ಬರಿ 3000 2500 ಕಳೆದ್ರೆ 5500 ರೂಪಾಯಿ. ಅವರು ಶೇಕಡಾ ಲಾಭ ಕೇಳಿದರು. ಶೇಕಡಾ ಲಾಭ ಬರೋಬ್ಬರಿ ಲಾಭ ಗುಂಡ್ಲೆ 100 ಅಪಾನ್ ಕೊಂಡ ಬೆಲೆ ಬರೋಬ್ಬರಿ ಲಾಭ 500 ರೂಪಾಯಿ ಗುಂಡ್ಲೆ 100 ಅಪಾನ್ 2500. ಈ ಸೊನ್ನೆ ಹೊತ್ತು 5 1 5 5 5 5 1 5 20 ಶೇಕಡಾ ಲಾಭ. ಆದ್ದರಿಂದ ಶೇಕಡಾ ಲಾಭ ಬರೋಬ್ಬರಿ 20%.